ವೀಕ್ಷಕರೇ, ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಗುರುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅದ್ಧೂರಿ ಮಹೋತ್ಸವವನ್ನು ಬೆಂಗಳೂರಿನ ಬೆನ್ನಿಗಾನಹಳ್ಳಿಯಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಆ ದಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಅಲ್ಲಿಗೆ ಆಗಮಿಸ್ತಾರೆ. ಸುಮಾರು 10:30 ಹೊತ್ತಿಗೆ ವಿಶೇಷ ಪೂಜೆಯನ್ನು ಕೂಡ ಗುರುಜಿಯವರು ನೆರವೇರಿಸ್ತಾರೆ. ಅದೇ ದಿನ ಅಂದರೆ ಗುರುವಾರ ಸಂಜೆ 6 ಗಂಟೆ ಹೊತ್ತಿಗೆ ಶ್ರೀಕೃಷ್ಣನ ಅದ್ಧೂರಿ ಪಲ್ಲಕ್ಕಿ ಉತ್ಸವವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ನೀವು ಈ ಕಾರ್ಯಕ್ರಮಕ್ಕೆ ಬರುವಾಗ ವಿಶೇಷ ಅನುಷ್ಠಾನವನ್ನು ಆ ಸಂದರ್ಭದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅನುಷ್ಠಾನಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ತರಬೇಕು ತಿಳಿಸ್ಕೊಡ್ತೀನಿ. ಪೂಜಾ ಸಾಮಗ್ರಿಗಳು: ಮಂಗಳ ದ್ರವ್ಯಗಳು, ಅರಿಶಿನ, ಕುಂಕುಮ, ಹೂವು, 2 ದೀಪಗಳು, ತುಳಸಿ ದಳ ಮತ್ತು ಬೆಣ್ಣೆಯನ್ನು ತನ್ನಿ. ಅರಿಶಿನ, ಕುಂಕುಮ, ಹೂವು, 2 ದೀಪಗಳು, ತುಳಸಿ ದಳ ಮತ್ತು ಬೆಣ್ಣೆಯನ್ನು ತನ್ನಿ. ಇಲ್ಲಿ ಶ್ರೀಕೃಷ್ಣನಿಗೆ ಸಲ್ಲಿಸಬೇಕಾಗಿರುವಂತಹ ನೆರವೇರಿಸಲಾಗುವಂತಹ ವಿಶೇಷ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಗುರುವಾರದ ಆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆಯೇ ಹೇಳಿದ್ದಾರೆ ಗುರುಜಿಯವರು, ಅಲ್ಲಿಗೆ ಅಂದರೆ ಬೆನ್ನಿಗಾನಹಳ್ಳಿ ಸುತ್ತಮುತ್ತಲ ಭಾಗದವರು ಯಾರೇ ಬರಬೇಕಾದ್ರೂ ಪುಟಾಣಿಗಳನ್ನು ಕರೆತನ್ನಿ, ಶ್ರೀಕೃಷ್ಣನ ವೇಷದಲ್ಲಿ, ಶ್ರೀಕೃಷ್ಣನ ಪಾತ್ರದಲ್ಲಿ ಕರ್ಕೊಂಬನ್ನಿ. ಬಹುಮಾನಗಳನ್ನು ಕೂಡ ಅಲ್ಲಿ ಗುರುಜಿಯವರು ನೀಡ್ತಾರೆ. ಸ್ಥಳ: ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ, ಹಳೆ ಮದ್ರಾಸ್ ರಸ್ತೆ, ಬೆನ್ನಿಗಾನಹಳ್ಳಿ, ಬೆಂಗಳೂರು. ಖಂಡಿತವಾಗಿಯೂ ಆಗಮಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಸುಜಾತ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡಿದ್ದೀರಾ? ವೈಟ್ ಫೀಲ್ಡ್ ಊಡಿಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಇದಾರಾ ನಿಮ್ಮ ಮನೆಯವ್ರ ಜೊತೆಲಿ? ಜೊತೆಲೇ ಇದ್ದಾರೆ. ಸರಿ, ಕೊಡಿ, ಗುರುಜಿ ಹತ್ರ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಯಜಮಾನ್ರು ಯಾವಾಗ ನೋಡು ಸ್ವಂತ ನೋವು, ಕಾಲು ಕೆಲ್ಪು, ಯಾವಾಗ ನೋಡು ಅದೇ ಸ್ವಾಮೀಜಿ ಅವ್ರಿಗೆ. ಏನ್ ಕೆಲಸ ಮಾಡಕ್ ಹೋದ್ರು ಕೈ ಬಿಡಲ್ಲ. ಇದಾರಮ್ಮ ಪತಿದೇವರು? ಇದಾರೆ. ಕೊಡಮ್ಮ. ಹಲೋ, ನಮಸ್ಕಾರಪ್ಪ, ಹೇಳಿ. ಏನಿಲ್ಲ, ಯಾವಾಗ ನೋಡಿ ಕಾಲು ನೋವು, ಆಟ ಓಡಿಸೋದಿಲ್ಲ, ಒಂದೊಂದು ಕಾಲು ನೋವು ಜಾಸ್ತಿ ಆಗ್ತದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಆಟ ಓಡಿಸಾಗಲ್ಲ, ಒಂದೊಂದು ಟೈಮ್ ಕಾಲು ನೋವು ಜಾಸ್ತಿ ಆಗ್ತದೆ. ಯಾವಾಗ ನಾವು ಏನಾನ ಯೋಚನೆ ಮಾಡಿ ಏನಾನ ಮಾಡೋಣ ಅಂದ್ರೆ ಅದು ತಿರ್ಗಾ 1-2 ದಿವಸ ಮಾಡಿರ್ತೀನಿ, ತಿರ್ಗಾ 2 ದಿವಸಕ್ಕೆಲ್ಲ ಹೊರಟೋಗ್ಬಿಡ್ತದೆ. ನಿಮ್ಮ ಪೂರ್ತಿ ಹೆಸರು ಹೇಳಿ. ಚಂದ್ರು ಸ್ವಾಮಿ. ಚಂದ್ರು. ಆಟೋ ಓಡಿಸ್ತಾ ಇದ್ದೀರಾ? ಆಟೋ ಓಡಿಸ್ತಾ ಇದ್ದೀನಿ ಸ್ವಾಮಿ. ಇವಾಗ ಇತ್ತು ಗಾಡಿ, ದೊಡ್ಡ ಗಾಡಿ ಇತ್ತು, ಅದು ಹೋಯ್ತು. ಈಗ ಆಟೋ ಓಡಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ. ಯಾಕೆಂದರೆ ಯಾವಾಗ ಬ್ರೇಕ್ ಹಾಕ್ಬೇಕಾದ್ರೆ ಕಾಲು ನೀವು ಆಪ್ರೇಟ್ ಮಾಡಬೇಕು, ಒಂದೇ ಸಮ ಕೂತ್ಕೊಂಡಿರ್ತೀರಿ, ಅದಕ್ಕೆ ಸೊಂಟ ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಎಷ್ಟು ವರ್ಷದಿಂದ ಈ ಡ್ರೈವಿಂಗ್ ಲೈನಲ್ಲಿ ಇದೆ? ಹರಿವ ನದಿಯ ಕಲರವದಲ್ಲಿ, ಹರಿವ ನದಿಯ ಕಲರವದಲ್ಲಿ ನಿನ್ನ ದನಿಯು ಸೇರಲಿ. ಹರಿವ ನದಿಯ ಕಲರವದಲ್ಲಿ ನಿನ್ನ ದನಿಯು ಸೇರಲಿ. ಗಾಳಿಯೊಡನೆ ತೇಲಿ ಹೋಗಿ, ಗಾಳಿಯೊಡನೆ ತೇಲಿ ಹೋಗಿ ದೂರ ದೂರ ಸಾಗಲಿ. ಎಲ್ಲಿ ತಿರುಗಲಲ್ಲಿ ನಿನ್ನ ಮಧುರ ಗಾನ ಕೇಳಲಿ, ಮಧುರ ಗಾನ ಕೇಳಲಿ. ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ. ಮಧುವನರಸಿ ಹೋಗುತ್ತಿರುವ ದುಂಬಿಗಳು ಕೇಳಲಿ, ಮಧುವನರಸಿ ಹೋಗುತ್ತಿರುವ ದುಂಬಿಗಳು ಕೇಳಲಿ. ಹೃದಯ ತುಂಬಿ ಬಂದದನಿಗೆ, ಹೃದಯ ತುಂಬಿ ಬಂದದನಿಗೆ ತಮ್ಮ ಶ್ರುತಿಯ ಬೆರಸಲೇ.
ಹೃದಯ ತುಂಬಿ ಬಂದದನಿಗೆ ತಮ್ಮ ಶ್ರುತಿಯ ಬೆರಸಲೇ ಕುಸುಮ ಕುಸುಮದಲ್ಲೂ ಅವನ ನಾಮ ತುಂಬಿ ಹೋಗಲಿ, ನಾಮ ತುಂಬಿ ಹೋಗಲಿ. ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ. ದನಿಯ ಸವಿಯ ಕೇಳಿ, ನಿನ್ನ ದನಿಯ ಸವಿಯ ಕೇಳಿ ಜೀವರಾಶಿ ನಲಿಯಲಿ. ನಿನ್ನ ದನಿಯ ಸವಿಯ ಕೇಳಿ ಜೀವರಾಶಿ ನಲಿಯಲಿ. ಎಲ್ಲ ಮರೆತು ನಿನ್ನ ಸ್ವರಕ್ಕೆ, ಎಲ್ಲ ಮರೆತು ನಿನ್ನ ಸ್ವರಕ್ಕೆ ಕೊರಳ ಬೆರಸಿ ಹಾಡಲಿ. ರಾಘವೇಂದ್ರನೆಂಬ ಧ್ಯಾನ ಜಗವನೆಲ್ಲ ಕುಣಿಸಲಿ, ಜಗವನೆಲ್ಲ ಕುಣಿಸಲಿ. ಹಾಡು ಕೋಗಿಲೆ, ನಲಿದಾಡು